ಇವತ್ತು ಏನಾದರೂ ಖಾರವಾಗಿ ಮಾಡೋಣ ಅಂತ ಹೇಳಿ ನಾನು ಈ ಐಟಮ್ ಎಲ್ಲ ತರಿಸಿದ್ದೀನಿ. ನೋಡೋಣ ಏನು ಏನ್ ಸ್ಪೂನ್ ನೋಡು ಆ ಮಗಳು ಕೇಕ್ ತಂದವಳು ಇವಳು ಯಾವ್ದೋ ಒಂದ್ ಪಲಾವ್ ಮಾಡ್ಕೊಟ್ಬಿಟ್ಟವಳೆ ಏನೋ ಕೇಕ್ ದರ ಅನ್ಬಿಟ್ಟು ನೀನು ಇದ್ ಮಾಡ್ದೆ. ನಾನೇ ಬೇಡ ಅನ್ನಲ್ಲ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಮಾ ಸೌಮೇಶ್ರೀ. ಇವತ್ತು ವೆರೈಟಿ ಏನಾದರೂ ಒಂದು ಅಡುಗೆ, ನಮ್ಮ ಅಮ್ಮನ ಬರ್ತಡೇ ಅಲ್ಲ, ಅದಕ್ಕೆ ಅವ್ರಿಗೆ ಏನಾದರೂ ವೆರೈಟಿ ಅಡುಗೆ ಮಾಡ್ಕೊಡೋಣ ಅಂತ ಈಗ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಏನು ಮಾಡ್ತೀನಿ ಅಂತ. ಸೀರೆ ತೊಗೊಂಡಿದ್ರು ನಮ್ಮ ಒಬ್ಬರು ಕಸ್ಟಮರು, ಅವ್ರಿಗೆ ಸ್ಯಾರಿ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಎಷ್ಟು ಗ್ರಾಮ್ ಇವಾಗ? 14,220. ಯಾವ ಪೆರಗ ಹಾಕ್ತದ? ಅದು ಅಡ್ಜಸ್ಟಬಲ್ ಆಗುತ್ತೆ ಸೈಜು, ಚಿಕ್ಕ ದೊಡ್ಡ ಮಾಡ್ಕೋಬೋದು. ಹೌದಾ? ಅದನ್ನ ಮಾಡ್ಕೊಡ್ತೀವಿ. ನೀವು ಮಾಡ್ಕೊಡ್ತೀವಿ? ನಾವು ಮಾಡ್ಕೊಡ್ತೀವಿ. ಸೈಜ್ ಇದೆಯಾ ಅಮ್ಮಂದು? ನಮ್ಮ ಅಮ್ಮನ ಕೈ ಸೈಜ್ ಇದೆಯಾ? ನನ್ನ ಸೈಜೇ ಬರುತ್ತೆ ಚಿಕ್ಕ. ನಾನು ಮಾಡ್ಕೊಡ್ತೀನಿ. ನಿಮ್ಮ ಸೈಜ್ ಡಿಸೈನ್ ನೀವು ನೋಡ್ಕೊಳ್ಳಿ. ನಮ್ಮಮ್ಮ ವಂಕಿ ಉಂಗುರ ಅಂತಿದ್ರು, ಆದರೂ ರಾಸೆ ಯಾಕೆ ಮಿಸ್ ಮಾಡೋದು ಅಂತ ನೋಡಿ. ಇದು ಒಂದು ಡಿಸೈನ್ ನೋಡಿದೆ, ಇದು ಒಂದು ಡಿಸೈನು. ನೋಡೋಣ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಇದೆಲ್ಲ ಬೇಡ, ಇದು ಇಷ್ಟ. ನೋಡೋಣ ಇದು ಹೆಂಗಿದೆ. ತುಂಬ ಸಿಂಪಲ್ ನೋಡಿ, ಇದೆಲ್ಲ ಇದು 3 ಇದೆ ಅಲ್ಲ. ನಮ್ಮಮ್ಮಂಗೆ ಕೊಡಿಸ್ತಾ ಇರುವಂಥ ಈ ರಿಂಗು ಏನೋ ಪಾಪ ಬರ್ತಡೇ ಅಂತ ಕೊಡಿಸ್ತಾ ಇದ್ದೀನಿ. ಅವ್ರ ಆಸೆ. ವಂಕಿ ಉಂಗುರ ಅಂದ್ಕೊಂಡಿದ್ರು. ವಂಕಿ ಉಂಗುರ ಯಾಕೋ ನನಗೆ ಲೈಕ್ ಆಗಲಿಲ್ಲ. ಅದು ಎನಿ ಟೈಮ್ ಹಾಕೊಳಕ್ಕಾಗಲ್ಲ ಅನಿಸುತ್ತೆ ಅಲ್ವಾ ಸರ್? ಹಾಕ್ಬೋದು, ಚೆನ್ನಾಗಿರುತ್ತೆ. ಒಳ್ಳೆ ಒಂದು ಬೆರಳಿಗೆ ಹಾಕೋತೀನಿ ಅಂದರೆ 50,000 ರೂಪಾಯಿ, 55,000 ರೂಪಾಯಿ. ಒಂದು ಬೆರಳು 50 ಅಂದರೆ 5 ಬೆರಳು ಎಷ್ಟು? 10 ಬೆರಳು 5.5 ಲಕ್ಷ. 5.5 ಲಕ್ಷ ಬೇಕು. 10 ಬೆರಳಿಗೂ ಒಂದೊಂದು ಉಂಗುರ ಹಾಕೋತೀನಿ ಅಂದರೆ ಸಾಕು. ದೇವ್ರಿಗೋಷ್ಟು ಅಷ್ಟು. ನೋಡೋಣ, ಇವಾಗ ಫೈನಲ್ ಮಾಡ್ತೀನಿ. ಏನು ಹೇಳ್ತಾರೆ ನೋಡೋಣ. ನಾನು ಇವ್ರ ಹತ್ರ ಏನೂ ಮಾತಾಡಲ್ಲ, ಯಾಕೆಂದರೆ ನಿನ್ನೆ ಮೊನ್ನೆ ಕಸ್ಟಮರ್ ಅಲ್ಲ ನಾವು, ತುಂಬ ವರ್ಷದವರು. ಹಾಗೆ ಅಂತೂ ಇಂತೂ ನಮ್ಮಮ್ಮಗೆ ಡೈಮಂಡು ರಿಂಗ್ ತಗೊಂಡೆ. ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟವ್ರೆ. ಈ ಸರ್ಟಿಫಿಕೇಟ್ನ ನಾವು ಕಳ್ಕೊಬಾರ್ದು. ಬೈ ಚಾನ್ಸ್ ನಾವು ಡೈಮಂಡು ರಿಂಗ್ಸ್ ವಾಪಸ್ ತಂದುಕೊಟ್ಟಾಗ ಇದರಲ್ಲಿ ಏನೇನಿದೆ ಅನ್ನೋದನ್ನು ಅವರು ಪರೀಕ್ಷೆ ಮಾಡಿ ಕೊಡ್ತಾರೆ. ಏನು ಕೊಡಲ್ಲ, ಅದು ಏನೇನಿದೆ ಅಂತ ಅದರಲ್ಲಿ ಎಲ್ಲ ಮೆನ್ಷನ್ ಆಗಿರುತ್ತಲ್ಲ. ಹಾಗಾಗಿ ನೋಡಿ, ಇದೇ ಸೇಮ್ ಉಂಗುರ, ಇದಕ್ಕೆ ಸೇಮ್ ಕಾರ್ಡ್ ಇದೆ ನೋಡಿ. ID ಕಾರ್ಡ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇದ್ದಂಗೆ ಇದೇ ಉಂಗುರಕ್ಕೆ ಇದೊಂದು ಕಾರ್ಡ್ ಕೊಟ್ಟಿದ್ದಾರೆ. ನೋಡೋಣ ನಮ್ಮ ತಾಯಿ ಏನು ಖುಷಿ ಪಡ್ತಾರೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವ್ರ ಅಂಗಡಿಲಿ ತುಂಬ ವರ್ಷದಿಂದ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ. ನಿಮಗೂ ಗೋಲ್ಡು ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಬನ್ನಿ. ಖಂಡಿತ ನಿಮ್ಗೊಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಚಿನ್ನನ ಕೊಡ್ತಾರೆ. ಒಂದು ಸರಿ ತೊಗೊಂಡ್ರೆ ನೀವು ಬರ್ತಾನೇ ಇರ್ತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ, ಒಗ್ಗರಣೆ ಮಾಡ್ತಾ ಇದ್ದೀನಿ. ತುಂಬ ದಿನದ ನಂತರ ಅಡುಗೆ. ರೈಸು ಮತ್ತು ದಾಲ್ ಎರಡೂ ಕೂಡ ಇಲ್ಲಿ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಆಯಿತು ಅಂದ್ಕೊತೀನಿ, ಪರವಾಗಿಲ್ಲ. ನೋಡೋಣ ದಾಲ್ ಕಿಚಡಿ ಹೇಗೆ ಬರುತ್ತೆ ಅಂತ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಇಷ್ಟಪಡ್ತಾರೆ ಇಲ್ವೋ ಗೊತ್ತಿಲ್ಲ. ಈಗ ಒಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ, ಯಾಕೆಂದರೆ ತಣ್ಣೀರು ಹಾಕಿದರೆ ಅನ್ನ ಅಷ್ಟು ಚೆನ್ನಾಗಾಗಲ್ಲ. ಬಿಸಿನೀರು ಹಾಕಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಈಗ ಅಮ್ಮ ಗಮ್ಮಂತ. ಓ ವಾವ್, ಸೂಪರ್ ಆಗಿ ಬಂದಿದೆ. ಸೂಪರ್. ಸಖತ್ತಾಗಿ ಮಾಡಿದ್ದೀನಿ ಇವತ್ತು. ಟೇಸ್ಟ್ ತುಂಬ ಚೆನ್ನಾಗಿದೆ. ಇದು ಟೊಮೊಟೊ ಚಟ್ನಿ ತೋರಿಸ್ತೀನಿ. ಇದು ಟೊಮೊಟೊ ಚಟ್ನಿ ನನ್ನ ಮಗಳಿಗೆ ಇಷ್ಟ ಅಂತ ಮಾಡ್ತಾಯಿದ್ದೀನಿ. ಅಷ್ಟು ಚೆನ್ನಾಗಿದೆ, ಬಾಯಲ್ಲಿ ನೀರು ಬರ್ತಾನೇ ಇದೆ. ಇನ್ನೂ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಅದಾದಮೇಲೆ ಚಪಾತಿ, ಬಿಸಿ ಬಿಸಿ ರೈಸು, ತುಪ್ಪ
ಹಾಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಕರ್ಬೇವಿನ ಸೊಪ್ಪು ಒಂದು ಇರಲಿಲ್ಲ, ಹಂಗೆ ಅಡ್ಜಸ್ಟ್ ಮಾಡಿ ಮಾಡಿದ್ದೀನಿ. ಈಗ ಫೈನಲ್ಲು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಮಧ್ಯ ಬಾ, ರೆಡಿಯಾಗು ತಿನ್ನೋಕ್ಕೆ. ನೋಡು, ನಿನಗೋಸ್ಕರ ಸ್ಪೆಷಲ್ ಇವತ್ತು, ನಮ್ಮ ಅಮ್ಮನಿಗೋಸ್ಕರ. ತುಂಬ ದಿನದ ನಂತರ ನೋಡಿ, ಈಗ ಇದ್ರ ಮೇಲೆ ಹಾಕ್ಬಿಟ್ಟೆ ಅಷ್ಟೇ. ನೋಡೋಣ ಟೇಸ್ಟಿಯಾಗಿ ನಮ್ಮಮ್ಮ ಹೆಂಗೆ ಹೇಳ್ತಾರೆ ಅಂತ. ಅಡುಗೆ ಮನೆ ಇವಾಗ ಹಿಂಗಿಟ್ಟಿದ್ದೀನಿ. ಈಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮ ಮಂಜಮ್ಮ ಏನೋ ಏನು ಮಾಡ್ತಾ ಇದೀಯಮ್ಮ? ಹಾಂ, ರೆಸ್ಟು. ಕೂತದ ಜಾಗದಲ್ಲಿ ಕೆಲಸ ಕೊಟ್ಟಿದ್ದೀನಿ. ನನ್ನ ಮಕ್ಕಳು, ಚಿನ್ನಿ ಮಕ್ಕಳು ಆಟ ಆಡ್ತಾವ್ರೆ. ಚಿನ್ನಿ ಮಕ್ಳಿಗೆ ಟೈಮ್ ಕೊಟ್ಟಿಲ್ಲ. ಏ ಕಚ್ಚಬಾರ್ದು ನನ್ನ ಮಗನೇ, ಕಚ್ಚಬಾರ್ದು. ಇವನಂತೂ ಹೆವಿ ಕಚ್ತಾನೆ ಅವನು. ರಾಯನ್, ನೋ ನಿಮ್ಗೆ ಕರೆದ್ರೆ ಬಂದ್ಬಿಡ್ತೀರಾ? ಬೇಡ, ನೀವಲ್ಲೇ ಇರಿ. ಬೇಡ ಚಿನ್ನು, ಹೊಡೆದು ಬಿಡ್ತೀನಿ. ಅಡುಗೆ ಮನೆಗೆ ಯಾರು ಬರಬಾರ್ದು. ಈಗೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಅಡುಗೆ ಮನೆನ. ಅಡುಗೆ ಮನೆ ಕೆಲಸ ಆಯಿತು. ಸಿಂಕಲ್ಲಿ ಒಂದಷ್ಟು ಪಾತ್ರೆ ಇತ್ತು, ಅದೆಲ್ಲ ತೊಳೆದೆ. ಇದೆಲ್ಲ ರೆಡಿ ಆಯಿತು. ಇದು ಚೇಂಜ್ ಮಾಡಿಬಿಟ್ಟೆ. ನಾನು ಚೇಂಜ್ ಮಾಡಿಲ್ಲ ಅಂದರೆ ಸಮಾಧಾನ ಇರಲ್ಲ. ಇಲ್ಲೂ ಅಷ್ಟೇ. ಇದು ಎಲ್ಲ ರೆಡಿಯಾಗಿದೆ. ಊಟ ಹಿಂಗಿದೆ ನಮ್ಮ ಮನೆ, ಅಡುಗೆ ಮನೆ. ಗೊತ್ತಿಲ್ಲ, ನನಗೆ ಎಷ್ಟು ಗೊತ್ತೋ ಅಷ್ಟು ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೋತೀನಿ. ಈಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ತುಂಬ ಖುಷಿ ಆಯ್ತು. ಈಗ ಸಮಾಧಾನದಿಂದ ನೆಕ್ಸ್ಟ್ ಕೆಲಸ ನೋಡ್ಬೋದು. ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ. ಈಗ ಮಂಜಮ್ಮಂಗೆ ಬಟ್ಟೆ ಕಟ್ಟೋಣ ಮಕ್ಳ. ಹಾ, ಕಟ್ಕೊಂಡ್ ಹಂಗೆ ಸುಮ್ಮನೆ ಕುತ್ಕೋಬೇಕು. ಗಂಡಿನ ಬುಟ್ಟೆ ಅಂದ್ರೆ ಅಷ್ಟೇ. ಯಾಕೋ ಕಣ್ಣು? ಹಾ, ಕಣ್ ಮುಚ್ಚಿದ್ಯಾ? ಒಂಚೂರು ತೆಗಿಬಾರ್ದು. ಖಂಡಿತ. ಮಾಲತಿ ಅವರು ಎಂಟ್ರಿ ಕೊಟ್ರು ಕರೆಕ್ಟ್ ಆಗಿ. ಮಾಡು, ಅದ ಚೇರ್ ಆ ಕಡೆ ಹಾಕ್ಬಿಡವ. ಆ ಕಡೆ ಸೌಮ್ಯ, ಇಷ್ಟೊತ್ ಕಣ್ಣ ಕಣ್ಣು ಹೋಗ್ಬಿಡ್ತಾವ ಅಷ್ಟೇ. ನೀ ಬಿಗ ಕಟ್ಟಿರೋದ್ ನೋಡಿದ್ರೆ ಅಂತ ಅನ್ಕೊಂಡೆ. ಅಮ್ಮ ಬೇಡ, ಸುಮ್ನೆ ಇರು ಅಂತ. ಸರಿ ಬಿಡು ಬೇಡ ಅನ್ಬಿಟ್ಟು ಸುಮ್ನೆ ಎದುರಿಸಿ ಅವನಂತೆ ಮಾತಾಡ್ಸಿ ರಾಗುನಂತೆ. ಇಲ್ಲ ಒಂದ್ 5 ನಿಮಿಷ ಕೂತ್ಕೊಂಡ್ಬಿಟ್ರಿ ಅವರೇ ಸರೋಯ್ತಾರೆ. ಒಂದ್ 5 ನಿಮಿಷ ಹೋಗ್ಬೇಕು. ಸೌಮ್ಯ ತೆಗಿಬಾರ್ದಾ? ನೀನ್ ತಗಿಲ ಬೇಡ. ಅವರೇ ಗುರುವೇ ಯಾರು ಗೊತ್ತಾಯ್ತಾ ಇಲ್ಲ. ಈ ಕಣ್ಣ ಚೆನ್ನಾಗಿ ಬಿಸಿದ್ಬಿಟ್ಟ ಅವಳೆ. ಬಿಟ್ಟ ಬಿಚ್ಚಬೇಡ, ಇರು. ನಾ ಕೇಕ್ ಬೇಡ ಸ್ಟ್ರೈಟ್ ಮಾಡು. ಸ್ಟ್ರೈಟ್ ಕೇಕಾ ಇರಿ. ಆ ಚೇರ್ ಆ ಕಡೆ ಮುಡುಗಿದ್ಯವ? ಅಲ್ಲ, ಇದು ನಾನು ಹಿಡ್ಕೋ ಚೇರು. ಏನು ಇದು ಸಮಸ್ಯೆ? ಏನದು ಗೊತ್ತಾಯ್ತಲ್ಲ. ಕಣ್ಣೆಲ್ಲ ಬಿಗದವಳೆ. ಮಾಲು, ನೀನು 3 ದಿನ ಮುಂಚಿತವಾಗಾರ ಹುಡುಕಿಲ್ಲ. ಇಬ್ರು ಒಂದೇ ಸತಿ ಮಾಡ್ಕೋದೇ. ಸ್ವಾತಂತ್ರ್ಯ ತಂದಿರೋದು ಮಂಜಮ್ಮ. ಸ್ವಾತಂತ್ರ್ಯ ತಂದ್ಕೊಟ್ಮೇಲೆ ನಂಬಿದ್ದೀನಿ. ಹಂಗೆ ಅಮ್ಮ ಸ್ವಾತಂತ್ರ್ಯ ಅಯ್ಯಪ್ಪ, ಕಣ್ಣು ಹೆಂಗ್ ಬಿಗ್ದವಳೆ ಗೊತ್ತಾ? ಅಯ್ಯಪ್ಪ, ತಗೋ ಹಿಡ್ಕೊ ಚಾಕು.
ಚಾಕ್ ಹಿಡ್ಕೊಮ್ಮ ಏ ಚಾ ಕೈ ಚಾಕ್ ಹಿಡ್ಕೊ ಹಂಗೋಗ್ರ ಇರಿ ಚಾಕ್ ಹಿಡ್ಕೊ ಹಂಗೆ ಬಂದೆ ಚಾಕ ಬೀಳ್ಗಿಳಿಸ್ಬಿಟ್ಟು ಏನಿದು ಚಾಕ ಚಾಕ್ ಹಿಡ್ಕೊ ಹಾ ಇದು ಹುಟ್ಟುಹಬ್ಬದ ಶುಭಾಶಯಗಳು ಮಂಜಮ್ಮ. ಇದು ಕ್ಲೀನ್ ಆಗಿ ಕ್ಯಾಪ್ಚರ್ ಮಾಡವ ನಮ್ಮ ಅಮ್ಮಂಗೆ ತಗೊಮ್ಮ ಕ್ಯಾಪ್ಚರ್ ಹಿಡ್ಕೊ ಹಿಡ್ಕಮ್ಮ ಕೈ ಒಡ್ಡಮ್ಮ ಓಪನ್ ಮಾಡಮ್ಮ ಇಲ್ಲ 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 ಈಗ ಪಾಪ ಓಪನ್ ಮಾಡಿ ನೋಡ್ಬೇಡ್ರಿ ಅಮ್ಮ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಅಯ್ಯಯ್ಯ ಜೆಸಿಪಿ ಅಮ್ಮ ಕರ್ಸ್ಬೇಕಾ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಮಂಜಮ್ಮ. ನೋಡಿ ರಾಯರ ಮಂತ್ರಾಕ್ಷತೆ ಹೂವ ಪ್ರಸಾದ ನಿಂಗೆ ತಗೋ. ಹ್ಯಾಪಿ ಬರ್ಡೇ ಟು ಯು ಪಾಪ ಅಮ್ಮ ಹ್ಯಾಪಿ ಬರ್ಡೇ ಟು ಯು. ಇಲ್ಲಪ್ಪ ಅಲ್ಲೇ ಪ್ರಸಾದ ಸಿಕ್ಕಿದೆ ಅಯ್ಯೋ ಖುಷಿ ಪಡು. ಪ್ರಸಾದ ಅಯ್ಯೋ ಹಾ ಒಳ್ಳೇದಾಗ್ಲಿ. ಕೇಕ್ ಕಟ್ ಮಾಡಮ್ಮ ತಗೋ ಕೇಕ್ ಕಟ್ ಮಾಡಿ ಇದೆ ಇವತ್ ಸಲ. ಕೇಕ್ ಹ್ಯಾಪಿ ಬರ್ಡೇ ಟು ಯು ನೋಡ್ ಮತ್ತೆ ತೆಗಿ ಇದು ಕಪ್ ತೆಗಿ ಹಂಗ ಹಂಗಲ್ಲ ಇದು ಇಡೀ ಮೇಲೆ ಇದೇ ರಿಜಿಸ್ಟರ್ ಆಗ್ಬೇಕು ಅಕ್ಕ. ಹ್ಯಾಪಿ ಕಟ್ ಮಾಡುವ ಯಾರೇನ್ ಅನ್ಕೋತಾರೆ. ಹಾ ಆಯ್ತು. ಅಯ್ಯೋ ಏನಮ್ಮ ಹ್ಮ್ ಮಾಡ್ತಿ ಪ್ರೀತಿಯಿಂದ ಮಾಡಿದಕ್ಕೆ ಕೇಕ್ ಬೆಲೆ. ಕಟ್ ಮಾಡ್ದಂಗ್ ಮಾಡಮ್ಮ ಆಮೇಲೆ ಆಮೇಲೆ ಒಂದ್ ಸ್ಪೂನ್ ತಗೋಬ ಚಿಕ್ಕದ. ಆದ್ರೂ ನೀನ್ ಮಾಡಿದ್ ಸರಿನಾ. ಅಲ್ಲ ನಾನೇನ್ ಮಾಡ್ದೆ ಅನ್ನ ಕಟ್ ಮಾಡು ಅಂದ್ರೆ ಹೆಂಗ್ ಕಟ್ ಮಾಡಾರ ನೋಡ್ ಆದ್ರೂ ಬೇಜಾರ್ ಮಾಡ್ಕಂದಲ್ಲ. ಸರಿ ಮಾಲ್ತಿ ತಂದಿರೋದ್ನೇ ಕಟ್ ಮಾಡಾಯ್ತು. ಆಯ್ತು ನಿಂಗೆ ಮಾಲ್ತಿ ಮೇಲೆ ಲವ್ ಜಾಸ್ತಿ ಆಯ್ತು. ಮಾಲ್ತಿ ಜೊತೆ ಹೋಗು ಬಿಡು. ಅದೇ ತಪ್ಪು. ನಡಿ ಮಗಡಿ ಎತ್ತಮ್ಮ ನಂಗ್ ಗೊತ್ತಾಯ್ತು ಬಿಡು. ಮಾಲ್ತಿ ಬಂದ್ಮೇಲೆ ನಿನ್ ಚೇಂಜ್ ಅದೇ ನಂಗ್ ಗೊತ್ತು. ತಗೋ ಖಾಲಿ ಡಬ್ಬ ನಿಮ್ ಮಗಳ ಕೈಲೇ ತರ್ಸ್ಕೊಂಡ್ ಹಾಕಿಸ್ಕೊ. ಅಮ್ಮ ಅದ್ರಿಂದ ತೆಗಿಯಮ್ಮ ನೋಡೋಣ ಏನಾರ ಇದ್ದದ ಇದ್ರೊಳಗೆ ಏನ್ ಮಾಡಿದ ಏನು ಇಲ್ಲ ಕಣ ಏನು ಇಲ್ಲ ತೆಗಿಯಮ್ಮ ಇಲ್ಲ ಕಣಪ್ಪ. ಅಯ್ಯ ಏನ್ ಹಿಂಗೆ ಏನಿಲ್ಲ. ಹಾ ಏನಿಲ್ವಾ ನೋಡಿ ನೋಡಮ್ಮ ಅದ್ರೊಳಗೆ ಡೈಮಂಡ್ ರಿಂಗು ಏನಿಲ್ಲ ಏನಿಲ್ಲ ಅಂತೆ ಕೊಡಿ ಹಾಕ್ತೀನಿ. ಓಕೆ ಕೇಕ್ ಇದ್ ಮಾಡ್ಬಾರ್ದು. ಕೈಗೆ ಅನ್ಸ್ಕಮ್ಮ ಯಾವ ಬೆರಳು ಬಲ್ಕೈ ಯಾವ್ದು. ಎಡಗೈಗ ಎಡಗೈ ಹಾಕಕ್ಕ ಎಡಗೈಗ ಎಡಗೈ. ಈ ಕೈಗೆ ಹಾಕ್ಸ್ಕೊಳಮ್ಮ ಈಗ ಪಾತ್ರೆ ತೊಳಿಬೇಕು ಸೌದೈತದಲ್ಲ ಏನ್ ಮಾಡೋದ್ ನಾವು. ಓಕೆ ಆಗುತ್ತಾ. ಇನ್ನೊಂದು ಹೊಸ ತಗೊಳ್ಬೇಕು ತಲೆ ಕೆಡ್ಸ್ಕೊಬೇಡ. ಲೂಸಾ ಸೂಪರ್ ಡೈಮಂಡ್. ಅವ್ರಿಗೆ ಫುಲ್ಲು ತೋರ್ಸಿದ ತಕ್ಷಣ ಒಂಥರ ಬೇಜಾರಾಯ್ತು. ಕರೆಕ್ಟ್ ಅಲ್ವಾ ಮಂಗ್ಲಕ್ಕ. ನೀವೆಲ್ಲ ಅಬ್ಸರ್ವ್ ಮಾಡಿದ್ರಾ ಇವ್ರೆಲ್ಲ ಕೊಡ್ಲಲ್ಲ ಅಂತ ಖಾಲಿದ್ ಕೊಟ್ಲಲ್ಲ ಅಂತ ಒಂಥರ ಇಲ್ಲಪ್ಪ ನಾವೇನಾವೆಲ್ಲ ಸುಳ್ಳು ಹೇಳ್ಬೇಡಮ್ಮ. ಖಂಡಿತ ಇಲ್ಲ. ನಿಜ ನಿಜ ಅಲ್ವಕ್ಕ. ಆಹಾ. ಫೇಸು ಖಾಲಿ ಅಲ್ಲ ಅಲ್ವಾ. ಈಗ ದೇವ್ರ ಪ್ರಸಾದ ಸಿಕ್ತಲ್ಲ ಅದನ್ನ ನಾವು ಇದಕ್ಕಿಂತ ಹೆಚ್ಚಲ್ವಾ ಅದು. ಏನ್ ಮಾಡು ನೋಡಿ ನನ್ ಮಗಳು ಹೆಂಗ ಅನ್ಬಿಟ್ಲು ನೋಡ್ದ. ನಿಂಗೆ ಮಾಲ್ತಿನೇ ಹೆಚ್ಚು ಕಣ ಸುಮ್ನೆ ಇರು. ಇನ್ಸ್ಟಾಗ್ರಾಮ್ ಹಾಕಮ್ಮ. ಇನ್ಸ್ಟಾಗ್ರಾಮ್ಗೆ ಏನ್ ಹಾಕ್ಲಿ ಹಾಕು ಮಾಲ ಹಂಗೆ ಹಾಕು. ನಾವೇನ್ ಮಾತಾಡೋದು ಮಾಲ್ತಿನೇ ಹೆಚ್ಚು ಅನ್ನೋದ್ ಹಾಕು. ಹೆಚ್ಚು ಅಂತ ಹಾ ಹೂವನ್ನಮ್ಮ ಮಾಲು ನೀನ್ ಇಬ್ರು ಒಂದೇ ಅಂತ ಹೇಳ್ಬೇಕು. ಹೌದು ನಾನು ಕೇಕ್ ಬುಕ್ ಮಾಡೋಣ ಅಂತಿದ್ದವಳು. ಸರಿ ಆಮೇಲೆ ಬಡಕನು ಹೋಗಿ ಆ ಕಡೆಗೆ ರಘು ನಾವು ಇದ್ ಮಾಡ್ತೀವಿ. ಯಾರ ಹೊರ್ಗಡೆ ನೋಡಿದವರು ಏನೋ ಅನ್ಕೋತಾರೇನೋ. ಹೊರಗಡೆ ಅವ್ರು ಯಾಕೆ ಅನ್ಕೋತಾರೆ. ಕೊಡ್ತಾರ ಯಾವಾಗ್ಲೂ ಇವ್ರೆಲ್ಲ ಇವ್ರು ಅಮ್ಮ ಎಲ್ಲ ಒಂದೇ ಅಲ್ಲ. ಹೊರಗಡೆ ಅವ್ರು ಯಾಕಂತಾರೆ. ಇನ್ಸ್ಟಾಗ್ರಾಮ್ ಇದ್ ಮಾಡ್ಕೊಳ. ಎಷ್ಟೋ ಜನ ಗಂಡ್ಮಕ್ಳು ಎಲ್ಲ ಇಟ್ಕೊಂಡು ತಗೊಂಡೋಗಿ ಆಶ್ರಮಕ್ಕೆ ಹಾಕ್ತಾರೆ. ಗಂಡ್ಮಕ್ಳಂಗೆ ನಿನ್ನ ಸಾಕ್ತಾ ಇದೀವಿ ಖುಷಿ ಪಡ್ಬೇಕು. ಫುಲ್ಲು ಇದ್ ಬೇರೆ ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಡ್ತಾಳವ್ವ ಎಲ್ಲಾರು ನೋಡ್ಬಿಡ್ತಾರೇನೋ ಅವ್ಳ ಮಗಳು ಖಾಲಿ ಡಬ್ಬ ಕೊಟ್ಲು ಅನ್ಬಿಡ್ತಾರೇನೋ ಅಂತ ಫುಲ್ಲು. ಅದಲ್ಲ ಕಣ
ಇದನ್ನ ಅನ್ಕೊಳ್ಳಿ ಬಿಡು, ಪರವಾಗಿಲ್ಲ. ಅದು ಸರ್ಪ್ರೈಸ್. ನಾನ್ ಕಷ್ಟಪಟ್ಟು ಮಾಡಿರೋದು. ಫುಲ್ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಯಾರೆಲ್ಲ ತಪ್ಪು ತಿಳ್ಕೊಂಡಿದ್ದೀರೋ ನೀವು ಫುಲ್ ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ಮೇನ್ ಯಾಕಂದ್ರೆ ಅಡ್ಗೆ ಮನೆಗೆ ಹೋಗ್ದೇ ಇರೋಳು ಇವತ್ತು ಅಡ್ಗೆ ಮನೆಗೆ ಹೋಗಿ ಅವ್ರಿಗೋಸ್ಕರ ಪ್ರಿಪೇರ್ ಮಾಡಿದೀನಿ ನಾನು. ಹ್ಯಾಪಿ ಬರ್ಡೇ ಟು ಯು. ಇನ್ಸ್ಟಾಗ್ರಾಮ್ ಮಾಡಿ. ಇನ್ಸ್ಟಾಗ್ರಾಮ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಮಾಡಕ್ ಆಗಲ್ಲಮ್ಮ. ಮಾಡ್ಬೋದು, ಯಾಕೆ ಮಾಡಲ್ಲ? ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಗಿಂತ ಯೂಟ್ಯೂಬ್. ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ದುಡ್ಡು ಕೊಡ್ತಾರೆ, ಯೂಟ್ಯೂಬ್ ಅಲ್ಲಿ ಅವರೇ ದುಡ್ಡು ಹಾಕ್ತಾರೆ. ಅದಕ್ಕೂ ಹಾಕ್ಬೋದಲ್ಲ, ಅದಕ್ಕೂ ಹಾಕ್ಬೋದಲ್ಲ. ಹಾ ಮಾಡು. ಹ್ಯಾಪಿ ಬರ್ಡೇ ಟು ರಜೌಲಿ. ನೀನು ಬಂದಿ. ಕಡೆಗೆ ಒಂದೊಂದ್ಸರಿ ಇರಲ್ಲ. 1 2 3 ಸ್ಟಾರ್ಟ್. ಹ್ಯಾಪಿ ಬರ್ಡೇ ಟು ಯು ರಾಜೌಲಿ. ನಂಗೆ ಅವ್ರ ಎದ್ರಿಕೋಬಿಟ್ಟ. ಹ್ಯಾಪಿ ಬರ್ಡೇ ಟು ಯು ಮಂಜಮ್ಮ. ಹ್ಯಾಪಿ ಬರ್ಡೇ ಟು ಬಾಬಾ. ಕಟ್ ಮಾಡಿ ಅಮ್ಮ, ಕಟ್ ಮಾಡಮ್ಮ. ನಿನ್ನೇನು ಅಂತ ಇವಾಗ ಗೊತ್ತಾಯ್ತು ಬಿಡು. ಖಾಲಿ ಮುಖ ಹಿಂಗಾಗೋಯ್ತು. ಮಂಗ್ಳಕ್ಕ ಎಲ್ಲಾರು ನೋಡ್ತಾ ಇದ್ರು ರಿಯಾಕ್ಷನ್. ಹೆಂಗಾಗ್ಬೇಕು ಇರಪ್ಪ ಇರಪ್ಪ. ನಿಮ್ಮ ಅಜ್ಜಿ ಬೇಜಾರ್ ಮಾಡ್ಕೊಂಡವ್ರೆ. ಫಸ್ಟ್ ನಾವೇ ತಿನ್ಸೋಣ. ಕೇಕು ಇಲ್ಲ ಅಂತ. ಅಯ್ಯೋ ಏಟಾಯ್ತು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಇನ್ನು 100 ಕಾಲ ಚೆನ್ನಾಗಿ ಬಾಳಮ್ಮ. 100 ಕಾಲ ಮಂಜಮ್ಮ. ಅಟ್ಲೀಸ್ಟ್ ಒಂದು 30-40 ವರ್ಷನಾರು ಚೆನ್ನಾಗಿರೋ. ಅಯ್ಯಪ್ಪ ಕಷ್ಟ. ನಿಮ್ಗೂ ಕೊಡ್ತೀನಿ ಬಾಬಾ. ಬಾಬಾ ನಿಮ್ಗೂ ಪ್ಲೇಟ್ ತತ್ತೀನಿ ಇರು. ಒಂಚೂರು ಹಾಕೊಟ್ಟು. ಬಟ್ಟೆ ತಗೋಬಾರ. ಇದು ಟಿಶ್ಯೂ ಪೇಪರ್ ಇದೆ, ಕೊಡ್ತೀನಿ. ಹೊಸಿ ಕೂಡ ಬಂದ. ಹ್ಯಾಪಿ ಬರ್ಡೇ ಅಮ್ಮ. ಹ್ಯಾಪಿ ಡೇ. ಹಂಗೆ ಕಂಟಿನ್ಯೂ ಮಾಡು ವಿಡಿಯೋ. ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ಸ್. ಹೌದಾ, ಸರಿ ತಗೊಮ್ಮ. ಫೋಟೋ ಹಿಡಿ ಹಂಗ. ಮಕ್ಳು ಅವ್ರು ಫುಲ್ಲು ಅರ್ಜೆಂಟ್ ಅಲ್ಲ ಅವ್ರು. ತಗೊಮ್ಮ ತಗೊಮ್ಮ ರಾಘವೇಂದ್ರ. ನೀನ್ ಯಾವ್ದಕ್ಕೂ ಬೇಡ ನನ್ ಮಗನೇ. ಕೊಮ್ಮ. ಈ ಕಡೆ ಇರುತ್ತಾನೆ. ಏ ಬನ್ರೋ ಮಕ್ಳ. ಅವ್ರ ಒಂದ್ ರೌಂಡ್ ತಿನ್ಕೊಂಡ್ರು ಕೇಕ್. ಇದು ವೇಸ್ಟ್ ಏನ್ ತಿನ್ನಲ್ಲ ಇದು. ಅದು ಇದು ಸಿಸ್ಟಮ್ ನಮ್ಮ ಮಂಜಮ್ಮ ತರ. ಏನು ನೋಡ್ದ ನಿನ್ನ ರಿಯಾಕ್ಷನ್ ಜನಕ್ಕೋಸ್ಕರ ನೋಡ್ದ ನಿನ್ನ. ಏನ್ ಮಾಡಿದ್ರು ವೇಸ್ಟ್ ಅಂತ ಇವತ್ತು ಗೊತ್ತಾಯ್ತು ನಂಗೆ. ಬಿಡು ಇಲ್ಲಪ್ಪ, ವೇಸ್ಟ್. ತಮಾಷೆ ಮಾಡ್ತಾವ್ರ ಅವ್ರೆ. ಊಟ ಮಾಡ್ತಿದ್ರಿ ಕೈ ಹಿಡಿದ್ಬಿಟ್ಟೆ ಮಗ. ಕಟ್ ಮಾಡ್ಬಿಡು. ಹೋಗೋಕ್ ತಗೊಂಡಿದ್ದೀನಿ ಮನೆಗೆ ಊಟ. ನಂಗೆ ನಿಜವಾಗ್ಲೂ ತಿನ್ನಲ್ಲ ನಾನು. ಅದು ಈಗ ಕೇಕ್ ಜೊತೆಗೆ ಒಂದು ಜಿಲೇಬಿ ಬೇರೆ ತಿಂದಿದ್ವಿ. ತಗೊಳ್ಳಿ. ಒಂದು ಪೇಪರ್ ಏನಾದ್ರು ಕೊಡಕ ಕವರ್ ಕೊಟ್ಬಿಡಿಲ್ಲ ಅಂದ್ರೆ ಅಕ್ಕ. ಬೇಡ ಹಂಗೆ ಮನೆಗ ತಗೊಂಡ್ ಹೋಗ್ಬಿಡಿ ಹುಡುಗ್ರಿಗೆ. ನನ್ ಮಗ ನೋಡ್ತಾ ಇದೆ. ಬೇಡ ಕಣ್ರವ ನಿಮ್ಗೆ. ತುನ್ಬಾರ್ದು ನೀವೆಲ್ಲ. ಪಕ್ಕ ಒಳ್ಳೆ ಅಯ್ಯಂಗರ್ದು ಕಿಚಡಿ ತಿನ್ನಂಗ ಆಯ್ತೈತೆ. ಚೆನ್ನಾಗಿದೆ, ಸೂಪರ್. ಚೆನ್ನಾಗಿದೆ. ನೀವು ತುಂಬಾ ಚೆನ್ನಾಗಿದೆ. ಇವಳು ಫ್ರಾಡ್ ನ್ಯೂಸ್ ಕೊಟ್ಲು. ಇವಳು ನಂಬೇಡಿ. ಒಳ್ಳೆ ನೋಡಿ ಫ್ರೆಂಡ್ಸ್, ಇವರು ನಮ್ಮಮ್ಮ ಉಂಡ್ಬಿಟ್ಟು ಚಮಚ ಕೊಟ್ಟಿದ್ವಿ. ಚಮಚದಲ್ಲಿ ತಿಂದ್ಬಿಟ್ಟು ಇದು ಏನು ಕೈ ತೊಳ್ಕತಾರೆ ನೋಡಿ. ಬಾಯೆಲ್ಲ ಮೇಲೆಲ್ಲ ಎಲ್ಲ ಚಾಕು ಇಲ್ಲ. ಚಾಕು ಕೊಟ್ಟಿರೋ ಚಾಕ್ಗೆ ಮರ್ಯಾದೆ ಕೊಡ್ಲಿಲ್ಲ ಅದಕ್ಕೆ. ತಗೊಮ್ಮ. ಇನ್ಸ್ಟಾಗ್ರಾಮ್ ಹಾಕು. ಇನ್ಸ್ಟಾಗ್ರಾಮ್ಗೆ ಏನಾಗ್ಬೇಕು? ಅದ ಸ್ಟ್ರೈಟ್ ಆಗಿ ವಿಡಿಯೋ ಮಾಡ್ಬಿಡುಮಲ್ಲ.
ಅದು ಹಾಕು ಇದು ಹಾಕು. ಇದ್ಯಾಕ್ ಹಾಕ್ಲಿ? ಹಾಕಲ್ಲ. ಅದ್ ಹಾಕ್ತೀನಿ ಫಸ್ಟ್ ಹೈಲೈಟ್ ಮಾಡ್ತೀನಿ. ನಿನ್ ಮುಖ ಚಿಂಟಿಸ್ತಿಲ್ಲ ಅದ ಬ್ಲರ್ ಮಾಡಿ ಹಾಕ್ತೀನಿ ಡರ್ ಡರ್ ಅಂತ. ಓ ಬಿಡಮ್ಮ ಏನ್ ಬೆಂಕಿ ಹಚ್ಚಿ ಹಂಗೆ ಕಟ್ಬೇಡ. ಹ್ಯಾಪಿ ಬರ್ಡೇ ಟು ಯು. ಇಲ್ಲಿ ನೋಡಿ ನಮ್ಮ ಮಕ್ಳು ನೋಡಿ ಚಿನಿಮಾ ಚಿನಿಮಾ ಚಿನಿಮಾ. ಹ್ಯಾಪಿ ಬರ್ಡೇ ಟು ಯು ಮಂಜಮ್ಮ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಮಂಜಮ್ಮ. ಹ್ಯಾಪಿ ಬರ್ಡೇ ಟು ಯು. ಅನ್ಬೇಕು. ಚೆನ್ನಾಗಿದೆ ಕೇಕು. ತಿನ್ಸ್ಬಿಡ್ರಿ ಎಲ್ಲ ಹತ್ರ ಇತ್ತಂತೆ ಅದು ಇದು ಮಾಂಸ. ಆ ಮಾಂಸ ಏನಾಗಿದೆ ಜರ್ಕ್ಬಿಟ್ಟು ರಕ್ತ ಎಲ್ಲ ಈಗ ಮಂಡಿ ಹತ್ರ ಬಂದಿದೆ ಫ್ರೆಂಡ್ಸ್. ಆ ಮಂಡಿಯಿಂದ ಕೆಳಗಿಳಿಬೇಕು ಅಂದ್ರೆ ಇನ್ನೊಂದು ವರ್ಷ ಆಗುತ್ತೆ. ನೆಕ್ಸ್ಟ್ ಬರ್ತಡೇ ಅಷ್ಟರಲ್ಲಿ ಏನೋ ಗೊತ್ತಿಲ್ಲ. ಪಕ್ಕ ಆ ನೆಕ್ಸ್ಟ್ ವರ್ಷ ಸ್ಕೂಲ್ ನಡೀತಿರ್ತಾನೆ.